ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಬರುವಂತಹ ಕಬಡ್ಡಿ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ತಾಯಿದ್ರು ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ. ನಾವು ಕಬಡ್ಡಿ ಎಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಕಬಡ್ಡಿ 6ನೇ ಕ್ಲಾಸಲ್ಲಿ, 7ನೇ ಕ್ಲಾಸಲ್ಲಿ ಅಂದರೆ 6ರಿಂದ 10ನೇ ತರಗತಿ ಗಂಟೆ ಕಬಡ್ಡಿ ಇರಲಿದ್ದನ್ನು ಅದೆಲ್ಲ ಕವರ್ ಮಾಡಿಕೊಂಡು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಇದು ಫಸ್ಟ್ 6ನೇ ತರಗತಿ ಪಾರ್ಟ್ 1 ಆಗಿರ್ತೈತೆ. ಇಲ್ಲಿ ಕಬಡ್ಡಿ ಬಗ್ಗೆ ಏನು ಕೊಟ್ಟಿದ್ದಾರೆ ಅಂದರೆ, ಕಬಡ್ಡಿ ಇತಿಹಾಸ ಕೊಟ್ಟಿದ್ದಾರೆ, ಕಬಡ್ಡಿ ಆಟದ ನಿಯಮ ಮತ್ತು ಕಬಡ್ಡಿ ಆಟದ ಕೌಶಲ್ಯಗಳ ಬಗ್ಗೆ ಕೊಟ್ಟಿದ್ದಾರೆ. ಫಸ್ಟ್ ಪ್ರಸ್ತಾವನೆ ಇದೆ ನೋಡಿರಿ. ಭಾರತದಲ್ಲಿಯೇ ಹುಟ್ಟಿ ಬೆಳೆದಿರುವ ಮುಖ್ಯ ಆಟಗಳಲ್ಲಿ ಕಬಡ್ಡಿಯೂ ಒಂದಾಗಿದೆ. ಅಂದರೆ ಭಾರತದಲ್ಲಿ ಹುಟ್ಟಿ ಬೆಳೆದಂತಹ ಆಟ ಯಾವುದನ್ನೋದು ಕಬಡ್ಡಿ ಆಗಿರ್ತದೆ. ಭಾರತದ ಆಟ ಅಂತೇಳಿ ಅದನ್ನು ಕರಿತೀವಿ. ಇದು ಜನಪ್ರಿಯವಾದಂತಹ ಅಪ್ಪಟ ಭಾರತೀಯ ಕ್ರೀಡೆಯಾಗಿದ್ದು, ಗ್ರಾಮಾಂತರ ಪ್ರದೇಶಗಳಲ್ಲಿ ಹುಟ್ಟಿ ಬೆಳೆದು ಏಷ್ಯನ್ ಒಂದು ಮಟ್ಟಕ್ಕೆ ಏನು ಮಾಡಿದೆ ಬೆಳೆದಂಥ ಒಂದು ಆಟ ಅಂತೇಳಿ ನಾವು ಗುರುತಿಸ್ತೀವಿ. ಇದು ಒಂದು ಶಕ್ತಿವರ್ಧಕ ಆಟವಾಗಿದ್ದು, ಯಾವುದೇ ಸಲಕರಣೆಗಳಿಲ್ಲದೆ ಆಡಬಹುದಾದಂತಹ ಮತ್ತು ಕಡಿಮೆ ವೆಚ್ಚದಾಯಕವಾದಂತಹ ಮತ್ತು ಸರಳ ಆಟವಾಗಿರ್ತದೆ. ಇದು ಈ ಆಟ ಆಡುವುದರಿಂದ ಕೌಶಲ್ಯ ಹೆಚ್ಚಾಗ್ತದೆ, ಶಕ್ತಿ ಹೆಚ್ಚಾಗ್ತದೆ ಮತ್ತು ಚಪಲತೆ, ಮನಸ್ಸಿನ ಏಕಾಗ್ರತೆ, ಧೈರ್ಯ ಮುಂತಾದ ಗುಣಗಳನ್ನು ಎಂಬುದನ್ನು ಹೊಂದಬಹುದು. ಇತಿಹಾಸ ನೋಡಿರಿ. ಪ್ರಾಚೀನ ಕಾಲದಿಂದಲೂ ಕಬಡ್ಡಿ ಆಟವನ್ನು ಆಡುತ್ತಿದ್ದಾರೆ ಅಂತೇಳಿ ನಮಗೆ ಪ್ರತೀತ ಇದೆ. ಪ್ರಾಚೀನ ಕಾಲದಿಂದಲೂ ಏನು ಮಾಡ್ತಿದ್ದಾರೆ, ಕಬಡ್ಡಿ ಆಡ್ಕೋತಾ ಬರ್ತಾಯಿದ್ದಾರೆ. ಇದು ಮನೋರಂಜನೆಗಾಗಿ ಪ್ರಾರಂಭವಾದಂತಹ ಆಟವಾಗಿದ್ದು, ದೇಶದ ನಾನಾ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಈ ಒಂದು ಕಬಡ್ಡಿಯನ್ನು ಕರೀತಾರೆ. ಹುತ್ತುತ್ತು, ಹೂಡೂಡು, ಚುಡುಗುಡು ಈ ರೀತಿ ಮುಂತಾದ ಹೆಸರುಗಳಿಂದ ನಾವು ಕಬಡ್ಡಿಯನ್ನು ಗುರುತಿಸ್ತೀವಿ. ಈ ಆಟಕ್ಕೆ ತವರೂರು ಯಾವುದು ಅಂತಂದರೆ, ನೋಡಿರಿ, ಈ ಆಟದ ಒಂದು ತವರೂರು ಅಂತ ಹೇಳಿ ನಾವು ಮಹಾರಾಷ್ಟ್ರದ ಅಮರಾವತಿಯ ಹನುಮಾನ ವ್ಯಾಯಾಮ ಪ್ರಸಾರಕ ಒಂದು ಶಿಕ್ಷಣ ಮಂಡಳಿಯವರು. ಅಂದರೆ ತವರೂರು ಅಂದರೆ ಮಹಾರಾಷ್ಟ್ರದ ಅಮರಾವತಿ ಅಂತಷ್ಟೇ ನೆನ್ಪಿಟ್ಕೊಂಡ್ರಿ. ಸಂಸ್ಥೆ ಕೇಳಿದರೆ ಹನುಮಾನ ವ್ಯಾಯಾಮ ಶಾರೀರಿಕ ಶಿಕ್ಷಣ ಮಂಡಳಿ ಅಂತೇಳಿ ನೆನ್ಪಿಟ್ಕೊಳ್ಬೇಕು. 1918ರಲ್ಲಿ ಹನುಮಾನ್ ವ್ಯಾಯಾಮ ಶಾರೀರಿಕ ಶಿಕ್ಷಣ ಮಂಡಳಿಯವರು ಏನು ಮಾಡ್ತಾರೆ, 1918ರಲ್ಲಿ ಇದಕ್ಕೆ ಕಬಡ್ಡಿ ಅಂತೇಳಿ ನಾಮಕರಣ ಮಾಡ್ತಾರೆ. ಕಬಡ್ಡಿ ಶಬ್ದವು ಕೌನ್ ಬಡ ಎಂಬ ಪದದಿಂದ ಬಂದಿದೆ. ಯಾವ ಪದದಿಂದ ಬಂದಿದೆ ಅಂದರೆ, ಕೌನ್ ಬಡ ಎನ್ನುವಂಥ ಪದದಿಂದ ಬಂದಿದೆ. ಹಾಗಾದರೆ ಕೌನ್ ಬಡ ಅಂದರೆ ಏನು ಅಂತಂದರೆ, ಯಾರು ಹೆಚ್ಚು ಅಂದರೆ ಎದುರಾಳಿ ಒಂದು ತಂಡಕ್ಕೆ ಏನಾಗಿದೆ ಪಂಥವನ್ನು ನೀಡುವುದಾಗಿದೆ. 1923ರಲ್ಲಿ ಬರೋಡಾದ ಹಿಂದ್ ವಿಜಯ್ ಜಿಮ್ಖಾನಾದವರು ಏನು ಮಾಡ್ತಾರೆ, ಮೊದಲ ಬಾರಿಗೆ ನಿಯಮಗಳನ್ನು ಬರೀತಾರೆ ಕಬಡ್ಡಿ ಆಟಕ್ಕೆ. ಈ ಆಟವನ್ನು ನಾವು ಜೈಮಿನಿ, ಅಮರ, ಸಂಜೀವಿನಿ ಮುಂತಾದ ವಿಧಾನಗಳಿಂದ ಏನು ಮಾಡ್ತೀವಿ ಆಡ್ತಾಯಿದ್ದೀವಿ. ಈಗ ಪ್ರಚಲಿತವಿರುವ ಈ ಒಂದು 3 ವಿಧಾನಗಳನ್ನು ನಾವು ಬಳಸ್ಕೊಂಡು ಈ ಒಂದು ಕಬಡ್ಡಿಯನ್ನು ಆಡ್ತಾಯಿದ್ದೀವಿ. 1950ರಲ್ಲಿ ಅಖಿಲ ಭಾರತ ಕಬಡ್ಡಿ ಸಂಸ್ಥೆ ಏನಾಗ್ತೈತೆ ಸ್ಥಾಪನೆ ಆಗ್ತೈತೆ. ಇವರು ಕಬಡ್ಡಿ ಆಟದ ನಿಯಮಗಳನ್ನು ಮಾಡ್ತಾರೆ, ಪುನರ್ರಚಿಸ್ತಾರೆ. 1977ರಲ್ಲಿ ಅಮೇಚೂರ್ ಕಬಡ್ಡಿ ಫೆಡರೇಷನ್ ಏನಾಗ್ತೈತೆ ಸ್ಥಾಪನೆ ಆಗ್ತೈತೆ. 1972ರಲ್ಲಿ ಅಮೇಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಆಗ್ತೈತೆ. 1990ರಲ್ಲಿ ಬೀಜಿಂಗ್ ಏಷ್ಯನ್ ಗೇಮ್ಸ್ಗೆ ಕಬಡ್ಡಿ ಏನು ಮಾಡ್ತೀವಿ ನಾವು ಸೇರ್ಪಡೆ ಮಾಡ್ತೀವಿ. ಏಷ್ಯನ್ ಗೇಮ್ಗೆ ಕಬಡ್ಡಿ ಸೇರಿದೆ ನೋಡಿರಿ. ಆಟದ ಕೆಲವು ಸಾಮಾನ್ಯ ನಿಯಮಗಳು ನೋಡಿರಿ. ಕಬಡ್ಡಿ ಆಟದಲ್ಲಿ ಒಂದು ತಂಡದಲ್ಲಿ 12 ಜನ ಇರ್ತಾರೆ. ಅದರಲ್ಲಿ 7 ಜನ ಆಟ ಆಡೋರು, 5 ಜನ ಬದಲಿ ಆಟಗಾರರು ಒಳಗೊಂಡಿರ್ತೈತೆ. ಒಂದೇ ಉಸಿರಿನಲ್ಲಿ ಕಬಡ್ಡಿ ಎಂಬ ಶಬ್ದವನ್ನು ನಾವು ಸ್ಪಷ್ಟವಾಗಿ ನಮ್ಮ ಅಂಕಣದಲ್ಲಿ ಮಾಡಬೇಕು, ಉಚ್ಚರಿಸ್ಕೊಂಡು ಹೋಗಬೇಕು. ಒಂದು ಅಂಕಣದಲ್ಲಿ ಎಲ್ಲ ಆಟಗಾರರು ಔಟ್ ಆದಾಗ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಲೋನ ಅಂಥೇಳಿ 2 ಹೆಚ್ಚುವರಿ ಅಂಕಗಳು ಸಿಗ್ತವೆ. ಆಟಗಾರರು ಆಟದ ಸಂದರ್ಭದಲ್ಲಿ ನಿರ್ಬಂಧಿತ ವಲಯವನ್ನು ಸ್ಪರ್ಶಿಸಬಾರದು. ಆದರೆ ಏನಾದರೂ ಘರ್ಷಣೆ ನಡೆದಾಗ ಆ ರೀತಿ ಆವಾಗ ಏನು ಮಾಡ್ಬೋದು, ನಾವು ಸ್ಪರ್ಶಿಸ್ಬೋದು. ಅಂಕಣದಲ್ಲಿ ಕನಿಷ್ಠ ಎಷ್ಟು ಜನ ಆಟಗಾರರು ಇರ್ತಾರೆ ಅಂದರೆ 6 ಜನ ಆಟಗಾರರು ಇರ್ತಾರೆ. ದಾಳಿಗಾರರು ಲಾಭದ ಅಥವಾ ಬೋನಸ್ ಗೆರೆಯನ್ನು ದಾಟಿದರೆ, ದಾಳಿಗಾರನು ಬೋನಸ್ ಗೆರೆಯನ್ನು ದಾಟಿದರೆ ದಾಳಿಗಾರನ ತಂಡಕ್ಕೆ ಏನು ಮಾಡ್ತಾರೆ, ಲಾಭದ ಬೋನಸ್ ಅಂಕವು ದೊರೆಯುತ್ತದೆ. ಅಂಕಣದಲ್ಲಿ ಕನಿಷ್ಠ 6 ಜನ ಆಟಗಾರರಿದ್ದಾಗ ದಾಳಿಗಾರನು ಬೋನಸ್ ಗೆರೆಯನ್ನು ದಾಟಿದರೆ ದಾಳಿಗಾರನ ಒಂದು ತಂಡಕ್ಕೆ ಏನು ಮಾಡ್ತಾರೆ, ಒಂದು ಬೋನಸ್ ಅಂಕ ಸಿಗ್ತೈತೆ. ಲಾಭದ ಅಂಕ ಅಥವಾ ತಾಂತ್ರಿಕ ಅಂಕಗಳಿಗೆ ಔಟಾದ ಆಟಗಾರರು ಒಳಬರುವಂತಿಲ್ಲ. ತಾಂತ್ರಿಕ ಅಂಕಗಳು ಯಾವ್ಯಾವ ನೀಡ್ತೀವಿ ನಾವು ಅಂದರೆ, ಲೇಟ್ ಎಂಟ್ರಿ ಅದ್ರ ತಾಂತ್ರಿಕ ಅಂಕ ನೀಡ್ತೀವಿ, ಡಬಲ್ ಎಂಟ್ರಿ ಅದ್ರ ನೀಡ್ತೀವಿ. ಎಲ್ಲ ಆಟಗಾರರು ಔಟ್ ಆದಾಗ 10 ಸೆಕೆಂಡ್ ಒಳಗಾಗಿ ಅಂಕಣ ಪ್ರವೇಶ ಮಾಡದಿದ್ದಾಗ ಕೂಡ ನಾವು ತಾಂತ್ರಿಕ ಅಂಕ ಕೊಡ್ತೀವಿ. ಎದುರಾಳಿ ತಂಡದಲ್ಲಿನ ತನ್ನ ತಂಡದ ಆಟಗಾರನಿಗೆ ಏನಾದರೂ ನಿರ್ದೇಶನ ನೀಡ್ತಿದ್ರೆ ಅವು ಕೂಡ ತಾಂತ್ರಿಕ ಅಂಕವನ್ನು ಕೊಡ್ತೀವಿ.
ಮತ್ತು ಟೈಮ್ಔಟ್ ಸಂದರ್ಭದಲ್ಲಿ ಕೂಡ ಅಂಕಣದಿಂದ ಆಟಗಾರರು ಹೊರಗೆ ಹೋದ ಸಂದರ್ಭದಲ್ಲಿ ಕೂಡ ತಾಂತ್ರಿಕ ಅಂಗ ಸಿಗ್ತೈತೆ. ಆಟವನ್ನು ಆಡುವಾಗ ಯಾವುದೇ ಆಟಗಾರನು ಗಡಿ ದಾಟಿದರೆ ಅವನನ್ನು ಔಟ್ ಅಂತೇಳಿ ನಾವು ಏನು ಮಾಡ್ತೀವಿ, ಘೋಷಣೆ ಮಾಡ್ತೀವಿ. ಆರೋಗ್ಯವುಳ್ಳ ಶರೀರವೇ ಆತ್ಮದ ಅರಮನೆ. ಆರೋಗ್ಯವುಳ್ಳ ಶರೀರ ಇತ್ತಂದರೆ ಅದೇ ಒಂದು ಆತ್ಮದ ಅರಮನೆ ಇದ್ದಂತೆ. ಇದು ಕೊಟೇಶನ್ ಇದೆ, ನೆನಪಿಟ್ಕೊಳ್ರಿ. ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸಲಾಗುವ ಪಂದ್ಯಾಟಗಳಿಗೆ ಈ ಕೆಳಗಿನ ನಿಯಮಗಳನ್ನು ಏನು ಮಾಡ್ತೀವಿ, ಪಾಲಿಸ್ತೀವಿ. ನೋಡಿರಿ, ವಿಭಾಗ, ಪ್ರಾಥಮಿಕ ವಿಭಾಗ, ಆಟದ ಸಮಯ, ಮೈದಾನದ ಅಳತೆ, ದೇಹದ ತೂಕ ಮತ್ತು ಕಿಲೋಗ್ರಾಮ್ಗಳಲ್ಲಿ. ಪ್ರಾಥಮಿಕ ಶಾಲಾ ಒಂದು ವಿಭಾಗದಲ್ಲಿ 14 ವರ್ಷದ ಬಾಲಕ ಮತ್ತು ಬಾಲಕಿಯರು, ಇವ್ರದ್ದು ಆಟದ ಸಮಯ ಎಷ್ಟಿರ್ತಂದರೆ 15 ನಿಮಿಷ ಆಡ್ತಾರೆ, 5 ನಿಮಿಷ ರೆಸ್ಟ್ ಮತ್ತು 15 ನಿಮಿಷ, ಟೋಟಲ್ ಬಂದುಬಿಟ್ಟು 35 ನಿಮಿಷ ಆಗಿರ್ತೈತೆ. ಇವ್ರದ್ದು ತೂಕ ಎಷ್ಟಿರ್ತದೆ ಅಂದರೆ ಕಿಲೋಗ್ರಾಮ್ಗಳಲ್ಲಿ 51 kg ಇರ್ತೈತೆ. 48 kg ಬಾಲಕರದು, 48 kg ಬಾಲಕಿಯರದು, 51 kg ಬಾಲಕರದು. ಇವ್ರದ್ದು ಅಂಕಣದ ಉದ್ದ ಮತ್ತು ಅಗಲ ಎಷ್ಟಿರ್ತಂದರೆ 11 ಮೀಟರ್ ಉದ್ದ ಇರ್ತೈತೆ, 8 ಮೀಟರ್ ಅಗಲ ಇರ್ತೈತೆ. ಅಂಕಣದ ಪರಿಚಯ. ಕಬಡ್ಡಿ ಅಂಕಣವು ಆಯತಾಕಾರದಲ್ಲಿರ್ತೈತೆ. ಸಮತಟ್ಟಾದ ನುಣುಪು ಹದ ಮಾಡಿದಂತಹ ಮಣ್ಣಿನ ಅಂಗಳದಲ್ಲಿ ನಾವು ಆಡ್ತೀವಿ. ಕ್ರೀಡಾಂಗಣದ ಸುತ್ತಲೂ 4 ರಿಂದ 5 ಮೀಟರ್ ಅಂತರದಲ್ಲಿ ಯಾವ ಅಡಚಣೆ ಇಲ್ಲದೆ ಮೈದಾನವನ್ನು ಏನು ಮಾಡ್ತಾರೆ, ಹಾಕ್ತಾರೆ. ಇದು ಕಬಡ್ಡಿ ಅಂಕಣದ ಚಿತ್ರ ನೋಡ್ರಿ. ಕುಳಿತುಕೊಳ್ಳುವ ಬಾಕ್ಸ್ ಅಂದರೆ ಬದಲಿ ಆಟಗಾರರಿಗೆ ಕೂಡಿಸ್ತಿಲ್ಲ ಆ ಒಂದು ಬಾಕ್ಸ್ ಎಷ್ಟಾಗ ನೋಡ್ರಿ, 6 ಇದ್ದಾವೆ. ಸಿಟ್ಟಿಂಗ್ ಬಾಕ್ಸ್ ಅಂತ ಕರಿತೀವಿ. ಈ ಕಡೆ ಎಲ್ಲ ಆಫೀಸಿಯರ್ಸ್ ಕುಂತಿರ್ತಾರೆ ನೋಡಿರಿ. ಗೆರೆಗಳಿಗೆ ಏನಂತ ಕರಿತೀವಿ ಅಂದರೆ ಲಾಸ್ಟ್ಗೆ ಎಂಡ್ ಲೈನ್ ಅಂತ ಕರಿತೀವಿ. ಆಮೇಲೆ ಬೋನಸ್ ಗೆರೆ, ಆಮೇಲೆ ಬಾಕ್ ಗೆರೆ, ಮಧ್ಯ ಗೆರೆ, ಈ ಕಡೆ ಹೆಂಗಿದೆ ಆ ಕಡೆ ಹಂಗಿದೆ. ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಅಭ್ಯಾಸ ಪ್ರಶ್ನೆಗಳು ನೋಡಿರಿ. ಕಬಡ್ಡಿ ಎಂಬ ಶಬ್ದವು ಯಾವ ಪದದಿಂದ ಬಂದಿದೆ ಅಂದರೆ ಕವನ್ಬಡ ಅನ್ನೋ ಪದದಿಂದ ಬಂದಿದೆ. ಲೋನ್ ಅಂದರೆ ಎಷ್ಟು ಅಂಕಗಳು ಕೊಡ್ತೀವಿ ಅಂದರೆ 2 ಅಂಕ ಕೊಡ್ತೀವಿ. ಕ್ಯಾಂಟ್ ಎಂಬ ಪದವು ಡ್ಯಾಶ್ ಒಂದು ಏನಾಗಿದೆ, ಕೌಶಲ್ಯವಾಗಿದೆ ಅಂದರೆ ಆಕ್ರಮಣಕಾರಿ ಕೌಶಲ್ಯವಾಗಿದೆ. ಕೆಳಗಿನ 4 ಒಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬರೆಯಬೇಕು. ಒಂದು ಕಬಡ್ಡಿ ತಂಡದಲ್ಲಿ ಎಷ್ಟು ಜನ ಆಟಗಾರರಿರ್ತಾರೆ, 7 ಜನ ಆಡುವವರು, 5 ಜನ ಬದಲಿ ಆಟಗಾರರಿರ್ತಾರೆ. ಬೋನಸ್ ಅಂದರೆ ಎಷ್ಟು ಅಂಕಗಳು, ಬೋನಸ್ ಅಂದರೆ 2 ಅಂಕಗಳು ಸಿಗ್ತವೆ. ಬೋನಸ್ ಅಂದರೆ 1 ಅಂಕ ಸಿಗ್ತದೆ, 1 ಅಂಕಗಳು. ಕಬಡ್ಡಿ ಆಟಕ್ಕೆ ಕಬಡ್ಡಿ ಅಂತೇಳಿ ಯಾವ ವರ್ಷದಲ್ಲಿ ನಾಮಕರಣ ಮಾಡ್ತೀವಿ ಅಂದರೆ 1918ರಲ್ಲಿ ಮಾಡ್ತೀವಿ. ರಕ್ಷಣಾ ಕೌಶಲ್ಯ, ಆಕ್ರಮಣ ಕೌಶಲ್ಯ, ಕಬಡ್ಡಿ ಹಿಂದಿನ ಹೆಸರು ಹೊಂದಿಸಿ ಬರೀಬೇಕು. ಕಬಡ್ಡಿಯ ಹಿಂದಿನ ಹೆಸರು ಹೂತೂತು. ಆಕ್ರಮಣಕಾರಿ ಕೌಶಲ್ಯ ಸೈಡ್ ಕಿಕ್ಕು, ರಕ್ಷಣಾ ಕೌಶಲ್ಯ ತೊಡ ಹಿಡಿತ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕಬಡ್ಡಿ ಅಂಕಣ ಯಾವ ಆಕಾರದಲ್ಲಿರ್ತದೆ ಅಂದರೆ ಆಯತಾಕಾರದಲ್ಲಿರ್ತೈತೆ. ಭಾರತೀಯ ಪುರಾತನ ಕ್ರೀಡೆ ಯಾವುದು ಅಂದರೆ ಕಬಡ್ಡಿ. ಕೌಶಲ್ಯಗಳಲ್ಲಿ ಎಷ್ಟು ವಿಧ ಅಂದರೆ 2 ವಿಧ. ಕಬಡ್ಡಿ ಆಟದ ಅಂಕಣ ಚಿತ್ರ ಬರೆದು ಗೆರೆಗಳನ್ನು ಗುರುತಿಸಿ. ಇಷ್ಟು ಏನು ಮಾಡಿದ್ರೆ ತಾತ್ವಿಕ ವಿಭಾಗ ತಿಳ್ಕೊಂಡ್ವಿ. ಇವಾಗ ಪ್ರಾಯೋಗಿಕ ವಿಭಾಗ ಇದೆ. ಇಲ್ಲಿ ನೋಡಿರಿ, ಕಬಡ್ಡಿ ಆಟವು ಭಾರತೀಯ ಕ್ರೀಡೆಯಾಗಿದ್ದು ಅದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಅನ್ನೋದು ಬೆಳೆದಿದೆ. ಈಗ ಈ ಆಟವನ್ನು ಏಷ್ಯನ್ ಒಂದು ಕ್ರೀಡೆಯಲ್ಲಿ ಸೇರಿಸಿದ್ದಾರೆ. ಈ ಆಟವು ಯಾವುದೇ ವೆಚ್ಚವಿಲ್ಲದೆ ಕಡಿಮೆ ಅಂಕಣದಲ್ಲಿ ನಾವು ಆಡಬಹುದು. ಈ ಆಟವು ಏನು ಮಾಡ್ತದೆ ಅಂದರೆ ವಿದ್ಯಾರ್ಥಿಗಳು ಧೈರ್ಯ, ಮುಂದುಗೋ ಪ್ರವೃತ್ತಿಯನ್ನು ಬೆಳೆಸ್ತದೆ. ಕ್ಯಾಂಟ್ ಅಂದ್ರೇನು, ಆಕ್ರಮಣಕಾರಿ ಕೌಶಲ್ಯದಲ್ಲಿ ಕ್ಯಾಂಟ್ ಬರ್ತೈತೆ ನೋಡಿರಿ. ಇದು ದಾಳಿಯ ಪ್ರಾರಂಭದಿಂದ ಕೊನೆಯವರೆಗೂ ದಾಳಿಕಾರ ಕಬಡ್ಡಿ ಕಬಡ್ಡಿ ಎಂಬ ಶಬ್ದವನ್ನು ಒಂದೇ ಉಸಿರಿನಿಂದ ಹೇಳುತ್ತಾ ದಾಳಿನ ನಡೆಸಬೇಕು. ಇದಕ್ಕೇನಂತೇನೋ ಕ್ಯಾಂಟ್ ಅಂತೇಳಿ ಕರಿತೀವಿ. ಕ್ಯಾಂಟ್ ಅಂದರೆ ಇದು ಆಂಗ್ಲ ಭಾಷೆಯಲ್ಲಿ ನಾವು ಕರಿತೀವಿ. ಒಂದೇ ಉಸಿರಿನಲ್ಲಿ ಸತತವಾಗಿ ತಡೆಯಿಲ್ಲದೆ ಕಬಡ್ಡಿ ಕಬಡ್ಡಿ ಎಂಬ ಪದವನ್ನು ಉಚ್ಚರಿಸುವಂಥ ಒಂದು ಕ್ರಿಯೆಗೆ ಏನಂತೀವಿ ನಾವು ಕ್ಯಾಂಟ್ ಅಂತೇಳಿ ಕರಿತೀವಿ. ಪ್ರತಿ ದಾಳಿಯನ್ನು ಕ್ಯಾಂಟ್ನೊಂದಿಗೆ ಎಷ್ಟು ನಿಮಿಷ ಆಡ್ಬೋದು ಅಂತಂದರೆ 30 ಸೆಕೆಂಡ್ಸ್ ಆಡ್ಬೋದು. ಪ್ರವೇಶ, ಎಂಟ್ರಿ. ದಾಳಿಗಾರ ತನ್ನ ಅಂಕಣದಿಂದ ಕಬಡ್ಡಿ ಕಬಡ್ಡಿ ಎಂಬ ಶಬ್ದವನ್ನು ಉಚ್ಚರಿಸುತ್ತಾ ಎದುರಾಳಿಯು ಅಂಕಣ ಏನು ಮಾಡಬೇಕು, ಪ್ರವೇಶ ಮಾಡಬೇಕು. ಅದಕ್ಕೆ ನಾವು ದಾಳಿಗಾರನ ಪ್ರವೇಶ ಅಂತೇಳಿ ಕರಿತೀವಿ. ಚಲನೆ, ದಾಳಿಯನ್ನು ಯಶಸ್ವಿಯಾಗಿ ಸಂಯೋಜಿಸಲು ದಾಳಿಗಾರನು ಹಲವಾರು ರೀತಿಯ ಚಲನೆಗಳನ್ನು ಏನು ಮಾಡ್ತಾನೆ, ಸಂಯೋಜಿಸ್ತಾನೆ. ಕೈ ಕಾಲು ಹೊಂದಾಣಿಕೆ ಮತ್ತು ಕಾಲಿನ ಚಲನೆ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಲೀಡಿಂಗ್ ಫುಟ್ ರೈಟ್, ದಾಳಿಗಾರನು ಎದುರಾಳಿಗಳ ಹತ್ತಿರದ ಕಾಲನ್ನು ಮುಂದಕ್ಕೆ ಮಾಡಿ ಚಲಿಸುವುದು. ದಾಳಿಗಾರನ ಕಾಲು ಚಲನೆಯ ದಿಕ್ಕಿನಲ್ಲಿ ಲೀಡ್ ಮಾಡುತ್ತಿದ್ದರೆ ಇದರಿಂದ ಚಲನವಲನವನ್ನು ಏನು ಮಾಡ್ತೀವಿ ನಾವು ಬಹಳ ಸುಲಭವಾಗಿ ಊಹೆ ಮಾಡ್ಬೋದು. ನ್ಯಾಚುರಲ್ ಲೀಗ್ ರೈಡ್, ಸ್ವಾಭಾವಿಕ ಕಾಲಿನ ಚಲನೆ ಅಂತ ಹೇಳ್ತೀವಿ. ಈ ರೀತಿಯ ಚಲನೆಯಲ್ಲಿ ದಾಳಿಗಾರನು ಸ್ವಾಭಾವಿಕ ರೀತಿಯಲ್ಲಿ ಏನು ಮಾಡ್ತಾನೆ, ಓಡಾಡುವುದು, ನಡೆಯುವುದು ಮತ್ತು ಎದುರಾಳಿ ಕ್ಷೇತ್ರದಲ್ಲಿ ವಿವಿಧ ಕೋನಗಳಲ್ಲಿ ತಿರುಗುವುದು. ಅಂದರೆ ಒಂದು ಕೋನದಿಂದ ಇನ್ನೊಂದು ಕೋನಕ್ಕೆ ನಡೆಯುತ್ತಾ ಓಡುತ್ತಾ ಕಬಡ್ಡಿ ಎಂಬ ಶಬ್ದವನ್ನು ಏನು ಮಾಡಬೇಕು, ಉಚ್ಚರಿಸುತ್ತಾ ತಿರುಗುವುದು. ಇದಕ್ಕೆ ಏನಂತೀವಿ, ನ್ಯಾಚುರಲ್ ಲೆಗ್ ರೈಡ್ ಅಂಥೇಳಿ ಕರಿತೀವಿ. ಅಂದರೆ ಸ್ವಾಭಾವಿಕ ಕಾಲಿನ ಚಲನೆ ಅಂತ ಕರಿತೀವಿ. ಸಫ್ಲಿಂಗ್ ಫುಟ್ ರೈಟ್, ಇಲ್ಲಿ ಸ್ವಾಭಾವಿಕ ಮತ್ತು ಲೀಡಿಂಗ್ ಫುಟ್ ರೈಟ್ ದಾಳಿಗಳ ಸಂಯೋಜನೆಯಾಗಿರ್ತದೆ. ಇಲ್ಲಿ ಈ ರೀತಿಯ ಚಲನೆಯಿಂದ ದಾಳಿಗಾರ ಬಹಳ ಒಂದು
ಸುಲಭವಾಗಿ ಅಂತರ್ಕ್ರಮಿಸೋದಕ್ಕೆ ರಕ್ಷಣಾ ಆಟಗಾರನನ್ನು ಏನು ಮಾಡ್ತಾನೆ ಗಲಿಬಿಲಿಗೊಳಿಸ್ಬೋದು ಇಲ್ಲಿ ಶಫಲಿಂಗ್ ಮಾಡೋದ್ರ ಮೂಲಕ. ಟರ್ನಿಂಗ್ ಹ್ಯಾಂಡ್ ಟಚ್. ದಾಳಿಗಾರನು ದಾಳಿ ನಡೆಸುವಾಗ ಎದುರಾಳಿ ತಂಡದ ಆಟಗಾರ ತಲೆ ದೇಹದ ಯಾವುದೇ ಭಾಗವನ್ನು ಎದುರಾಳಿ ಅಂಕಣದ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಚಲಿಸುತ್ತಾ ದಾಳಿಗಾರನನ್ನು ಮುಟ್ಟಲು ತನ್ನ ಕೈಗಳನ್ನು ಉಪಯೋಗಿಸುತ್ತಾನೆ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ರಭಸವಾಗಿ ಓಡುತ್ತಾ ಮುಟ್ಟಿ ಮಧ್ಯಗೆರೆಯ ಕಡೆಗೆ ಸುರಕ್ಷಿತವಾಗಿ ಬರುವುದಕ್ಕೆ ನಾವು ಟರ್ನಿಂಗ್ ಹ್ಯಾಂಡ್ ಟಚ್ ಅಂತೇಳಿ ನಾವು ಕರಿತೀವಿ. ಸಿಂಪಲ್ ಟೋ ಟಚ್. ದಾಳಿಗಾರ ತನ್ನ ದಾಳಿಯನ್ನು ನಡೆಸುವಂಥ ಸಂದರ್ಭದಲ್ಲಿ ರಕ್ಷಣಾ ಆಟಗಾರರು ಪಾದವನ್ನು ಸ್ಪರ್ಶಿಸಲು ತಾನಿರುವ ಜಾಗದಲ್ಲಿಯೇ ಒಂದು ಮಂಡಿಯನ್ನು ಬಾಗಿಸಿ ಇನ್ನೊಂದು ಕಾಲನ್ನು ಸಂಪೂರ್ಣವಾಗಿ ಚಾಚಿ ತುದಿಗಾಲಿನಿಂದ ಸ್ಪರ್ಶಿಸಿ ಮೊದಲ ಸ್ಥಿತಿಗೆ ಬರಬೇಕು. ಈ ಕೌಶಲ್ಯವನ್ನು ಮಾಡುವಾಗ ದೇಹದ ಭಾರ ಏನಿರಬೇಕು, ಮಧ್ಯಗೆರೆ ಕಡೆ ಇರಬೇಕು. ಸೈಡ್ ಕಿಕ್. ದಾಳಿಗಾರನು ಎದುರಾಳಿ ಅಂಕಣದ ಎಡ ಮತ್ತು ಬಲ ಮೂಲೆಗಳಲ್ಲಿ ಇದನ್ನು ಪ್ರಯೋಗಿಸುತ್ತಾನೆ. ದಾಳಿಗಾರನು ತನ್ನ ಯಾವುದೇ ಕಾಲಿನಿಂದ ರಕ್ಷಣೆ ದಾಳಿಗಾರನು ದಾಳಿಯನ್ನು ಮುಟ್ಟಲು ಪ್ರಯತ್ನಿಸುತ್ತಾನೆ. ಇದಕ್ಕೇನಂತ ನಾವು ಸೈಡ್ ಕಿಕ್ ಅಂತೇಳಿ ಕರಿತೀವಿ. ಬ್ಯಾಕ್ ಕಿಕ್. ದಾಳಿಗಾರನು ಸಂಪೂರ್ಣವಾಗಿ ಹಿಂದಕ್ಕೆ ಒದೆಯುವುದಕ್ಕೆ ನಾವು ಬ್ಯಾಕ್ ಕಿಕ್ ಅಂಥೇಳಿ ಕರಿತೀವಿ. ಹಾಗೆ ಈಗ ಸಂರಕ್ಷಣಾತ್ಮಕ ಸ್ಕೋಲ್ಗಳು ನೋಡ್ರಿ, ಇಲ್ಲಿ ಮಣಿಕಟ್ಟು ಹಿಡಿತ. ದಾಳಿಗಾರನು ಮುಂಗೈ ಯಾವ ಭಾಗಕ್ಕೆ ಬೇಕಾದರೂ ಕೌಶಲ್ಯವನ್ನು ಇದು ಉಪಯೋಗಿಸ್ಬೋದು. ಮುಂಗೈ ಹಿಡಿತದರಲ್ಲಿ ಇದಕ್ಕೇನಂತೀವಿ ಮುಂಗೈ ಹಿಡಿತ ಅಂಥೇಳಿ ಕರಿತೀವಿ. ಆಮೇಲೆ ಹಿಮ್ಮಡಿ ಹಿಡಿತ, ಇದಕ್ಕೇನಂತೀವಿ ಆ್ಯಂಕಲ್ ಹೋಲ್ಡ್ ಅಂತ ಕರಿತೀವಿ. ಇದು ಹಿಮ್ಮಡಿ ಹಿಡಿತ. ತೊಡೆಯ ಹಿಡಿತ. ಇವೆಲ್ಲ ಏನು ಸ್ಕಿಲ್ಗಳಂತ ಕೇಳ್ತಾರೆ, ಇವೆಲ್ಲ ಏನು ರಕ್ಷಣಾತ್ಮಕ ಸ್ಕಿಲ್ಗಳಾಗಿರ್ತವೆ. ತೊಡೆಯ ಹಿಡಿತ. ಈಗ ಆಟಗಾರರು ನಿಲ್ಲುವಂಥ ಪೊಸಿಷನ್ ನೋಡಿರಿ, ಎರಡು ರೀತಿ ಪೊಸಿಷನಲ್ಲಿ ಇರ್ತವೆ. ಒಂದು 2-3-2 ಮೆಥಡಿಂದ, ಇನ್ನೊಂದು 2-1-2-2 ಮೆಥಡಿಂದ. ಎರಡು ಸಲಪರಿಯಲ್ಲಿ ನಾವು ಆಟಗಾರರನ್ನು ನಿಲ್ಲಿಸ್ತೀವಿ. ಕಬಡ್ಡಿ ಆಟದಲ್ಲಿ ಉತ್ತಮ ರಕ್ಷಣಾ ಒಂದು ಆಟದಿಂದಲೂ ಸಹ ನೋಡೋದು ಅಂಕವನ್ನು ಗಳಿಸ್ಬೋದು. ರಕ್ಷಣಾ ಆಟಗಾರರು ಚೈನ್ ಸಿಸ್ಟಮನ್ನು ಸರಿಯಾಗಿ ನೋಡೋಕ್ಕೂ ಬಳಸ್ಕೊಂಡು ಆಟವಾಡಿದ್ರೆ ಹೆಚ್ಚಿನ ಒಂದು ಅಂಕ ಗಳಿಸ್ಲಿಕ್ಕೆ ಏನಾಗ್ತದೆ, ಸಹಾಯಕ ಆಗ್ತದೆ. ಕಬಡ್ಡಿ ಆಡುವಾಗ ಏನೇನು ಬೇಕು ಅಂದರೆ ಶೂ ಬೇಕು, ಶರ್ಟ್ಸು, ಎದೆ ಸಂಖ್ಯೆ ಮತ್ತು ಡ್ರೆಸ್ಸನ್ನು ಹೊಂದಿರಬೇಕು. ಇಷ್ಟು ಕಬಡ್ಡಿದು ಪಾರ್ಟ್ 1ನಲ್ಲಿ ಬರುವಂತಹ ಒಂದು ವಿಷಯ ಆಯಿತು. ಇದು 7ನೇ ತರಗತಿಯಲ್ಲಿರುವಂತಹ ಕಬಡ್ಡಿ ಒಂದು ವಿಭಾಗ ಪಾರ್ಟ್ 1ನಲ್ಲಿ ಬರ್ತೈತೆ. ಇಲ್ಲಿ ನಾವು ಕಬಡ್ಡಿ ಮುಂದುವರೆದ ಭಾಗವನ್ನು ತಿಳ್ಕೊತೀವಿ. ಕಬಡ್ಡಿ ಕ್ರೀಡೆಯಲ್ಲಿ ಯುವ ಶಕ್ತಿಯನ್ನು ಒಗ್ಗೂಡಿಸುವಂತಹ ಮಾಹಿತಿ. ಈ ಕ್ರೀಡೆಯಲ್ಲಿ ಪ್ರಶಸ್ತಿ ಮತ್ತು ಸಾಧನೆಗಳನ್ನು ಗುರುತಿಸಿಕೊಳ್ಳುವುದು ಹೇಗೆ, ದೇಶೀಯ ಕ್ರೀಡೆಯಲ್ಲಿ ಅಭಿವೃದ್ಧಿ ಮತ್ತು ಆಸಕ್ತಿ ಮೂಡಿಸುವುದು. ಸ್ವತಂತ್ರ ಪೂರ್ವದಲ್ಲಿ ಬಾಲ್ ಗಂಗಾಧರ್ ತಿಲಕರು ಯುವ ಶಕ್ತಿಯನ್ನು ಒಗ್ಗೂಡಿಸುವಂಥ ಒಂದು ಸಲುವಾಗಿ ಏನು ಮಾಡ್ತಾರೆ, ಸ್ವತಂತ್ರ ಪಡೆಯುವ ಸಲುವಾಗಿ ಗಂಡುಗಲಿಗಳ ಕ್ರೀಡೆಯಾದಂಥ ಕಬಡ್ಡಿಯನ್ನು ಏನು ಮಾಡ್ತಾರೆ, ಬೆಳಕಿಗೆ ತರ್ತಾರೆ. ಈ ಆಟದ ಕಾಂತರ್ಷಕ ಪ್ರಭಾವವನ್ನು ಗುರುತಿಸಿ ಯುವ ಪೀಳಿಗೆ ಯಾವುದೇ ದುಶ್ಚಟಗಳಿಗೆ ಬಲಿ ಬೀಳದಂತೆ ಹಾಗೂ ದೈಹಿಕ ಶಕ್ತಿಯನ್ನು ವೃದ್ಧಿಪಡಿಸಲು ಈ ಆಟವನ್ನು ಆಡಲಾಗ್ತಾಯಿತ್ತು. ದೇಶದ ಸ್ವಾತಂತ್ರ್ಯಕ್ಕಾಗಿ ಸಂಘಟನೆ ಮತ್ತು ದೃಢ ಒಂದು ಮನಸ್ಸು ಹೊಂದುವ ಸಲುವಾಗಿ ದೇಶ ಪ್ರೇಮಿಗಳು ಏನು ಮಾಡ್ತಾರೆ ಅಂದರೆ ಗಣೇಶ ಚತುರ್ಥಿ, ವಿಜಯದಶಮಿ ಮುಂತಾದ ಉತ್ಸವಗಳನ್ನು ಮಾಡ್ತಾಯಿದ್ರು. ಸ್ವತಂತ್ರ ಹೋರಾಟ ಕಾರ್ಯಕ್ರಮಗಳಲ್ಲಿ ಅವರೇನು ಮಾಡ್ತಾಯಿದ್ರು, ತೊಡಗಿಸಿಕೊಳ್ಳುವಂಥ ಉದ್ದೇಶದಿಂದ ದೇಶೀಯ ಕ್ರೀಡೆಯಾದಂಥ ಕಬಡ್ಡಿಯು ಹೆಚ್ಚು ಒಂದು ಮಹತ್ವವನ್ನು ಪಡ್ಕೊಂಡಿತ್ತು. ಈ ಕ್ರೀಡೆಯನ್ನು ಕ್ರೀಡಾ ಶಿಕ್ಷಣದಲ್ಲಿ ಬಹಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತೈತೆ. ಕ್ರೀಡೆಯ ಇತಿಹಾಸ ಆಗಿರ್ಬೋದು, ನಿಯಮ ಆಗಿರ್ಬೋದು, ಅಂಕಣಗಳ ಅಳತೆ ಆಗಿರ್ಬೋದು, ಕೆಲವು ಕೌಶಲ್ಯಗಳು ಕೂಡ ಏನು ಮಾಡ್ತೀವಿ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. 6ನೇ ತರಗತಿಯಲ್ಲಿ ತಿಳ್ಕೊಂಡಿವಲ್ಲ. ಈಗ ಈ ತರಗತಿಯಲ್ಲಿ ಇವು ನಾವೇನು ಮಾಡೋಣ, ಇನ್ನೂ ಕೆಲವು ಮುಖ್ಯ ಅಂಶಗಳನ್ನು ಅಂದರೆ ಆಟಗಾರನ ಗುಣಲಕ್ಷಣಗಳು, ಪ್ರಶಸ್ತಿ, ಸಾಧನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಗುಣಲಕ್ಷಣ. ಒಬ್ಬ ಕಬಡ್ಡಿ ಆಟಗಾರ ಇರಬೇಕು ಅಂತಂದರೆ ಅವನು ಹೆಂಗಿರಬೇಕು ಅಂದರೆ ದೈಹಿಕವಾಗಿ ಸದೃಢನಾಗಿರಬೇಕು ಮತ್ತು ಚಾಕಚಕ್ಯತೆ ಗುಣವನ್ನು ಹೊಂದಿರಬೇಕು. ತಂತ್ರಕ್ಕೆ ಪ್ರತಿತಂತ್ರ ಅಳವಡಿಸುವಂಥ ಸಾಮರ್ಥ್ಯ ಹೊಂದಿರಬೇಕು. ಕ್ರೀಡೆಗಳು ಸ್ಪರ್ಧಾತ್ಮಕ ಮನೋಭಾವನೆ ವೃದ್ಧಿಸುವಂಥ ಆಟಗಾರನು ನಾಯಕತ್ವ, ಕಷ್ಟ ಸಹಿಷ್ಣುತೆ, ಸಹನಶಕ್ತಿ, ಸಮಾಜದಲ್ಲಿ ಇತರರೊಂದಿಗೆ ಹೊಂದಿಕೊಂಡು ಹೋಗುವಂಥ ಸ್ವಭಾವವನ್ನು ಕೂಡ ಹೊಂದಿರಬೇಕು. ಇಲ್ಲಿ ಸಮಯ ಪ್ರಜ್ಞೆ ಇರಬೇಕು. ಸದಾ ಜಾಗೃತವಾಗಿರುವ ಮನಸ್ಸನ್ನು ಹೊಂದಿರಬೇಕು. ಎದುರಾಳಿ ಆಟಗಾರರಿಗೆ ಒಂದಿಗೆ ಗೌರವಯುತವಾಗಿ ನಡೆದುಕೊಳ್ಳುವಂಥ ಗುಣ ಕೂಡ ಹೊಂದಿರಬೇಕು. ಕಬಡ್ಡಿ ಆಟ ಒಳಾಂಗಣ ಮತ್ತು ಹೊರಾಂಗಣ ಹಾಗೂ ಇತ್ತೀಚಿನ ಬೀಚ್ ಕ್ರೀಡೆಯಾಗಿ ಏನು ಮಾಡ್ತೀವಿ ನಾವು ಆಡ್ತಾಯಿದ್ದೀವಿ. ಈಗ ವೈಯಕ್ತಿಕ ಸಾಧನೆ ಮಾಡಿದಂಥ ಕರ್ನಾಟಕದ ಆಟಗಾರರು. ಕಬಡ್ಡಿಯಲ್ಲಿ ವೈಯಕ್ತಿಕವಾಗಿ ಸಾಧನೆ ಮಾಡಿದಂಥ ಕರ್ನಾಟಕದ ಆಟಗಾರರು ನೋಡಿ ಸಿ ಹೊನ್ನಪ್ಪ. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಕ್ರೀಡೆಯನ್ನು ಪ್ರತಿನಿಧಿಸಿದ್ದು ಚಿನ್ನದ ಪದಕವನ್ನು ಪಡೆದ ಉತ್ತಮ ಕಬಡ್ಡಿ ಆಟಗಾರರಾಗಿದ್ದಾರೆ. ಉನ್ನತ ಸಾಧನೆಗಾಗಿ ರಾಜ್ಯ ಸರ್ಕಾರ ಇವರಿಗೆ ಏನು ಮಾಡಿದೆ, ಏಕಲವ್ಯ ಪ್ರಶಸ್ತಿಯನ್ನು ಕೊಟ್ಟಿದೆ. ಇವರು ಅರ್ಜುನ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಏಕಲವ್ಯ ಪ್ರಶಸ್ತಿ ಕರ್ನಾಟಕದಿಂದ ಕೊಟ್ಟರೆ, ಅರ್ಜುನ ಪ್ರಶಸ್ತಿ ಭಾರತ ಸರ್ಕಾರ ನೀಡ್ತಿದೆ. ಬಿ ಸಿ ರಮೇಶ್. ಇವರು
ಹಿರೋಶಿಮಾದಲ್ಲಿ ನಡೆದಂತಹ ಏಷ್ಯಾ ಕ್ರೀಡಾಕೂಟದಲ್ಲಿ ಕಬಡ್ಡಿ ಪಂದ್ಯವನ್ನು ಮಾಡ್ತಾರೆ. ಸ್ವರ್ಣ ಪದಕವನ್ನು ಗೆಲ್ತಾರೆ BC ರಮೇಶ್. ಇವರಿಗೂ ಕೂಡ ಏಕಲವ್ಯ ಪ್ರಶಸ್ತಿ, ಅರ್ಜುನ್ ಪ್ರಶಸ್ತಿ ದೊರಕಿದೆ. ಮಮತಾ ಪೂಜಾರಿ ಇವರು ಅಜಿಕರ್ ರಮೇಶ್ ಸುವರ್ಣ ಇವರಿಂದ ಕಬಡ್ಡಿ ಒಂದು ಕ್ರೀಡೆಯಲ್ಲಿ ಪರಿಣಿತಿ ಹೊಂದಿ ಮಂಗಳೂರು ವಿವಿಯಲ್ಲಿ ಏನು ಮಾಡ್ತಾರೆ ಸ್ವರ್ಣ ಪದಕ ಪಡೆದು 2012 ದಕ್ಷಿಣ ಏಷ್ಯನ್ ಒಂದು ಕಬಡ್ಡಿಯಲ್ಲಿ ಚಿನ್ನದ ಪದಕ ಪಡ್ಕೋತಾರೆ. ಹಾಗೆ ಬೀಚ್ ಕಬಡ್ಡಿಯಲ್ಲಿ ನಾಯಕಿಯಾಗಿ ಚಿನ್ನದ ಪದಕ ಅಲ್ಲಿ ಕೂಡ ಪಡ್ಕೊಳ್ತಾರೆ. ಇವರಿಗೆ ರಾಜ್ಯ ಸರ್ಕಾರ ಏನು ಮಾಡ್ತಾರೆ ಏಕಲವ್ಯ ಪ್ರಶಸ್ತಿ ಮತ್ತು ಅರ್ಜುನ್ ಪ್ರಶಸ್ತಿ ನೀಡಿ ಏನು ಮಾಡಿದೆ ಗೌರವಿಸಿದೆ. ಇದು ರಾಜ್ಯದ ಸಾಧನೆ ಆಯಿತು. ಇವಾಗ ರಾಷ್ಟ್ರದ ಸಾಧನೆ ನೋಡಿರಿ. ನಮ್ಮ ರಾಷ್ಟ್ರದ ಉತ್ತಮ ಕಬಡ್ಡಿ ಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ವಿವಿಧ ಕೀರ್ತಿಯನ್ನು ತಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಏನು ಮಾಡಿದ್ದಾರೆ ಇವರು ಪ್ರತಿಬಿಂಬಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಕಬಡ್ಡಿ ತಂಡದ ಸಾಧನೆಗಳನ್ನು ನೋಡೋಣ. ಭಾರತದ ವಿಶ್ವಕಪ್ ಪಂದ್ಯದಲ್ಲಿ ಪುರುಷರ ತಂಡ ಏನು ಮಾಡ್ತೈತೆ ಪ್ರಥಮ ಸ್ಥಾನ ಪಡ್ಕೊಳ್ತೈತೆ. 2007ರಲ್ಲಿ ಮಹಾರಾಷ್ಟ್ರದ ಪನ್ವೇಲ್ನಲ್ಲಿ ನಡೆದಂಥ ವಿಶ್ವಕಪ್ ಪಂದ್ಯಾಟದಲ್ಲಿ ಅಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತೈತೆ. 2012ರಲ್ಲಿ ಜೂನ್ನಲ್ಲಿ ಏನು ಮಾಡ್ತೈತೆ 3ನೇ ಏಷ್ಯನ್ ಬೀಚ್ ಮಹಿಳೆಯರ ಒಂದು ವಿಭಾಗದ ಫೈನಲ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಅಲ್ಲಿ ಕೂಡ ಏನು ಮಾಡ್ತಾರೆ ಸ್ವರ್ಣ ಪದಕವನ್ನು ಪಡ್ಕೊಳ್ತಾರೆ. ಪ್ರಶಸ್ತಿಗಳು ಕಬಡ್ಡಿ ಕ್ರೀಡೆ ಮತ್ತು ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದ ಒಂದು ಆಟಗಾರರಿಗೆ ಏನು ಮಾಡ್ತಾರೆ 1961ರಲ್ಲಿ ಭಾರತ ಸರ್ಕಾರ ಏನು ಮಾಡ್ತದೆ ಅರ್ಜುನ್ ಪ್ರಶಸ್ತಿ ನೀಡಿ ಪ್ರಕಟಣೆ ಮಾಡ್ತೈತೆ. ಇದರ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳು ಒಳಗೊಂಡಿರ್ತೈತೆ. ಇದೇ ರೀತಿ ಕರ್ನಾಟಕ ಸರ್ಕಾರವು ಸಹ ಕಬಡ್ಡಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಜಿಲ್ಲಾ ಹಂತ, ರಾಜ್ಯ ಹಂತಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಧನ ಮತ್ತು ಪ್ರಶಸ್ತಿಗಳು ಕೂಡ ನೀಡ್ತಾರೆ. ಅರ್ಜುನ್ ಪ್ರಶಸ್ತಿ ಪಡೆದ ಕಬಡ್ಡಿ ಕ್ರೀಡಾಪಟುಗಳು ಯಾರು ಅಂತ ನೋಡ್ರಿ. ಪ್ರತಿಷ್ಠಿತ ಅರ್ಜುನ್ ಪ್ರಶಸ್ತಿ ಪುರಸ್ಕೃತ ಕ್ರೀಡಾಪಟುಗಳು 1 ಸುಬ್ಬಯ್ಯ ರಾಜರ್ ತಿನಂ, ಪೆರುಮಳ್ ಗಣೇಶನ್, ರಾಜು ಭಾವ್ಸರ್, ಆಶನ್ ಕುಮಾರ್, ಬಿಸ್ವಜಿತ್ ಪಾಲಿಶ್, ಬಲ್ಲಿಂದರ್ ಸಿಂಗ್, ಧೀರಜ್ ರಾಜ್, ಸಿ ಹೊನ್ನಪ್ಪ, ನಿಮ್ಮ ಕರ್ನಾಟಕದ ನೆನ್ಪಿಟ್ಕೋಬೇಕು, ರಾಮ್ ಮೆಹರ್ ಸಿಂಗ್, ರಾಜೀವ್ ಕುಮಾರ್, BC ರಮೇಶ್, ಸುಂದರ್ ಸಿಂಗ್, ನವೀನ್ ಗೌತಮ್, ಪಂಕಜ್ ನವನಾಥ್ ಶ್ರೀಧರ್, ದಿನೇಶ್ ತೇಜಸ್ವಿನಿ ಬಾಯಿ, ರಾಕೇಶ್ ಕುಮಾರ್, ಅನೂಪ್ ಕುಮಾರ್, ಮಮತಾ ಪೂಜಾರಿ 3 ಜನ ನಮ್ಮದು ಭಾರತದಲ್ಲಿದ್ದಾರೆ. ಒಂದು ಸಿ ಹೊನ್ನಪ್ಪ, ಇನ್ನೊಂದು BC ರಮೇಶ್ ಮತ್ತು ಮಮತಾ ಪೂಜಾರಿ. ಇವರೇನು 3 ಜನ ಕರ್ನಾಟಕದ 3 ಜನರು ತಿಳ್ಕೊಂಡಿವೆ. ಇವ್ರು ನೆನ್ಪಿಟ್ಕೋಬೇಕು. ಹಾಗೆ ಅನೇಕ ಇನ್ನೂ ಏನು ಮಾಡಿದೆ ಕ್ರೀಡಾಪಟುಗಳು ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಈಗ ಏಕಲವ್ಯ ಪ್ರಶಸ್ತಿ ಪಡೆದಂಥವ್ರು ನೋಡಿರಿ. ಏಕಲವ್ಯ ಪ್ರಶಸ್ತಿ ಉನ್ನತ ಸಾಧನೆಗೈದ ರಾಜ್ಯದ ಪುರುಷ ಮತ್ತು ಮಹಿಳೆಯರಿಗೆ ಏಕಲವ್ಯ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ನೀಡ್ತೈತೆ. ಈ ಏಕಲವ್ಯ ಪ್ರಶಸ್ತಿ ನೀಡಿದವರು ಯಾರಂದರೆ B ಗೋಪಿ, ಮುನಿ ವೆಂಕಟಪ್ಪ, BC ರಮೇಶ್ ನೋಡಿರಿ. BC ರಮೇಶ್ ಅರ್ಜುನ ಪ್ರಶಸ್ತಿ ಸಿಕ್ಕಿದೆ, ಏಕಲವ್ಯ ಪ್ರಶಸ್ತಿಯನ್ನು ಕೂಡ ಸಿಕ್ಕಿದೆ. ಯಲ್ಲಪ್ಪ ವಿಷಕಂಠ, ಸಿ ಹೊನ್ನಪ್ಪ ಅವರಿಗೂ ಕೂಡ ಅರ್ಜುನ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ 2 ಸಿಕ್ಕಿದೆ. ಶ್ರೀನಿವಾಸ ಮೂರ್ತಿ, ಜೀವಕುಮಾರಿ S, ಮಮತಾ ಪೂಜಾರಿ ಇವರಿಗೆ ಅರ್ಜುನ ಪ್ರಶಸ್ತಿ ಮತ್ತು ಏಕಲವ್ಯ ಪ್ರಶಸ್ತಿ 2 ನೀಡಿದ್ದಾರೆ. ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ನೋಡೋಣ. ಯುವ ಶಕ್ತಿಯನ್ನು ಒಗ್ಗೂಡಿಸಲು ಕಬಡ್ಡಿಯನ್ನು ಸ್ವತಂತ್ರ ಪೂರ್ವದಲ್ಲಿ ಬಳಕೆಗೆ ತಂದವರು ಯಾರು? ಬಾಲಗಂಗಾಧರ್ ತಿಲಕ್. ಪನ್ವೇಲ್ನಲ್ಲಿ ನಡೆದಂಥ ವಿಶ್ವಕಪ್ ಪಂದ್ಯಾಟದಲ್ಲಿ ಭಾರತ ಪುರುಷರ ತಂಡವು ಯಾವ ಸ್ಥಾನ ಪಡ್ಕೊಂಡಿದೆ ಅಂದರೆ ಅಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತೈತೆ. ಹೊಂದಿಸಿ ಬರೆಯಿರಿ. ಏಕಲವ್ಯ ಪ್ರಶಸ್ತಿ 1900 ಇದು ಏಕಲವ್ಯ ಪ್ರಶಸ್ತಿ ಕರ್ನಾಟಕ ಸರ್ಕಾರದ್ದು. ಕರ್ನಾಟಕದ ಆಟಗಾರ್ತಿ ಯಾರಂದರೆ ಮಮತಾ ಪೂಜಾರಿ. ಗಂಡುಗಲಿಗಳ ಕ್ರೀಡೆ ಕಬಡ್ಡಿ. ಅರ್ಜುನ್ ಪ್ರಶಸ್ತಿ ಪ್ರಕಟಣೆ 1961. ಬೀಚ್ ಕಬಡ್ಡಿ ಇದೆ, ಸಮುದ್ರ ತೀರದ ಒಂದು ಕ್ರೀಡೆ ಆಗಿರ್ತದೆ. 2-3 ವಾಕ್ಯದಲ್ಲಿ ಉತ್ತರಿಸಿ. ಭಾರತ ಸರ್ಕಾರವು ಅರ್ಜುನ್ ಪ್ರಶಸ್ತಿಯನ್ನು ಯಾವಾಗ ಪ್ರಕಟಿಸಿತು ಅಂದರೆ 1961. ಈ ಪ್ರಶಸ್ತಿಯನ್ನು ಯಾರಿಗೆ ನೀಡ್ತಾರೆ ಅಂದರೆ ಕ್ರೀಡೆಯಲ್ಲಿ ಉನ್ನತ ಸಾಧನೆ ಮಾಡಿದವರಿಗೆ ನೀಡ್ತಾರೆ. ಏಕಲವ್ಯ ಪ್ರಶಸ್ತಿ ಪಡೆದ 3 ಕಬಡ್ಡಿ ಕ್ರೀಡಾಪಟುಗಳು ಮತ್ತು ಅವರ ಸಾಧನೆಯನ್ನು ತಿಳಿಸಿ. ಏಕಲವ್ಯ ಪ್ರಶಸ್ತಿ ಪಡೆದವರು ಸಿ ಹೊನ್ನಪ್ಪ, BC ರಮೇಶ್, ಮಮತಾ ಪೂಜಾರಿ. ಕಬಡ್ಡಿ ಆಟಗಾರರ ಲಕ್ಷಣಗಳನ್ನು ತಿಳಿಸಿ ಹೇಳಿದ್ದೀನಿ, ಬರೀರಿ. ಟಿಪ್ಪಣಿ ಬರೆಯುವಾಗ ಏಕಲವ್ಯ ಮತ್ತು ಅರ್ಜುನ ಪ್ರಶಸ್ತಿದು ನಿಮ್ಮ ನಿರ್ಣಯ ಏನು ಕೇಳಿದ್ರಿ. ಸದೃಢ ದೇಹದಲ್ಲಿ ಏನಿರ್ತೈತಿ ಯಾವಾಗಲೂ ಸದೃಢವಾದಂಥ ಮನಸ್ಸು ಇರ್ತೈತಿ. ಈಗ ಪ್ರಾಕ್ಟಿಕಲ್ ಇದೆ ನೋಡಿರಿ. ಏನೇನು ಇಂಪಾರ್ಟೆಂಟ್ ಅಲ್ಲೆಲ್ಲ ಅಷ್ಟೇ ಹೇಳ್ತಾ ಹೋಗ್ತೀರಿ, ಎಲ್ಲ ಹೇಳೋಣ. ಇಲ್ಲಿ ನೋಡಿರಿ, ನಾವು ಆಕ್ರಮಣಕಾರಿ ಕೌಶಲ್ಯಗಳು ಯಾವುವು ಅಂತಂದರೆ ನೋಡಿರಿ, ದಾಳಿ ಮಾಡೋದು, ಕ್ಯಾಂಟು, ಪ್ರವೇಶ, ದಾಳಿಗಾರನ ಚಲನೆ, ಪಾದ ಚಲನೆ, ಲೀಡಿಂಗ್ ಫುಟ್ ರೈಟ್. ಸಂರಕ್ಷಣಾತ್ಮಕ ಕೌಶಲ್ಯಗಳು ರೀ, ಮುಂಗ ಹಿಡಿತ, ಆ್ಯಂಕಲ್ ಹಿಡಿತ, ಮಂಡಿ ಹಿಡಿತ, ತೊಡೆ ಹಿಡಿತ, ಸರಪಳಿ ಹಿಡಿತ, ಇನ್ನೂ ಅನೇಕ ಒಂದು ಸ್ಕಿಲ್ಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಈ ತರಗತಿಯಲ್ಲಿ 2 ರೀತಿಯ ಸ್ಕಿಲ್ಗಳನ್ನು ನೋಡ್ತೀವಿ. ಒಂದು ಆಕ್ರಮಣಕಾರಿ ಸ್ಕಿಲ್ಗಳು, ಇನ್ನೊಂದು ರಕ್ಷಣಾತ್ಮಕಕಾರಿ ಸ್ಕಿಲ್ಗಳು. ಆಕ್ರಮಣಕಾರಿ ಸ್ಕಿಲ್ಗಳು ಅಂದರೆ ಸ್ಕೂಪಿಂಗು, ಹ್ಯಾಂಡ್ ಟಚ್, ಕಾಂಬಿನೇಷನ್,
ರೈಡ್ ಸರಪಳಿ, ಕೆಳಗಿನಿಂದ ನುಸುಳುವುದು ಮತ್ತು ತಳ್ಳುವಿಕೆಯ ಪ್ರತಿತಂತ್ರ. ರಕ್ಷಣಾತ್ಮಕ ಕೌಶಲ್ಯಗಳಂದರೆ ತಳ್ಳುವುದು, ಪುಷಿಂಗ್ ತಂತ್ರ, ಸರಪಳಿ ಹಿಡಿತ, ಇವೆಲ್ಲ ಏನಾಗ್ತವೆ ರಕ್ಷಣಾತ್ಮಕ ಸ್ಕಿಲ್ಗಳು ಆಗಿರ್ತವೆ. ಇವೆಲ್ಲ ಕಾವಿರಿಸುವ ಚಟುವಟಿಕೆಗಳಿದ್ದಾವೆ. ಹೆಂಗೆ ಮಾಡ್ಕೋತೀವಿ ನೋಡಿರಿ. ಇಲ್ಲಿ ಕಬಡ್ಡಿ ಅಂತ ಹೇಳ್ತಾ ನೆಗೆಯುತ್ತಾ ಕುಣಿಯುತ್ತಾ ಕಾಲುಗಳನ್ನು ಸಪ್ಲಿಂಗ್ ಮಾಡುತ್ತಾ ಕಾಂಬಿನೇಷನ್ ರೈಡ್ ಮಾಡುತ್ತಾ ಶರೀರದ ಎಲ್ಲ ಭಾಗಗಳನ್ನು ಹಾಗೂ ಜೊಡ್ಡಗಳನ್ನು ಸಡಿಲಿಸುವಂತೆ ಮಾಡುವ ಚಟುವಟಿಕೆ ಹೇಳ್ತೀವಿ ನಾವು. ಇದೇನಂತೀವಿ ಕಾವಿರಿಸುವ ಚಟುವಟಿಕೆಗಳು ಅಂತ ಕರಿತೀವಿ. ಇಲ್ಲಿ ನೆನಪಿಡಿರಿ, ಆರೋಗ್ಯವಂತ ವ್ಯಕ್ತಿ ಏನಾಗಿರ್ತಾರೆ ಅಂದರೆ ದೇಶದ ಆಸ್ತಿಯಾಗಿರ್ತಾರೆ. ಇಲ್ಲಿ ಆಕ್ರಮಣಕಾರಿ ಸ್ಕಿಲ್ಗಳು, ಒಂದು ಸ್ಕೂಪಿಂಗ್ ಹ್ಯಾಂಡ್ ಟಚ್. ಇದಕ್ಕೇನಂತೀವಿ ಸ್ಕೂಪಿಂಗ್ ಹ್ಯಾಂಡ್ ಟಚ್ ಮಾಡ್ತದೆ ಅಂದರೆ ಅದಕ್ಕೆ ಸ್ಕೂಪಿಂಗ್ ಹ್ಯಾಂಡ್ ಟಚ್ ಅಂತೇಳಿ ಕರಿತೀವಿ. ಇದೇನು ಆಕ್ರಮಣಕಾರಿ ದಾಳಿ ಮಾಡುವಂತಹ ಒಂದು ಸ್ಕಿಲ್ ಆಗಿರ್ತದೆ. ಕಾಂಬಿನೇಷನ್ ರೈಡಿಂಗ್ ನೋಡಿರಿ, ಕಾಂಬಿನೇಷನ್ ರೈಡಿಂಗ್ ಅಂದರೆ ಇಲ್ಲಿ ದಾಳಿಗಾರ ತನ್ನ ಆಕ್ರಮಣದಿಂದ ಕ್ಯಾಂಟನ್ನು ಪ್ರಾರಂಭಿಸಿ ಆಟದಲ್ಲಿ ತನಗೆ ಅನುಕೂಲವಾಗುವಂಥ ಆಟವನ್ನು ಆಡ್ತಾನೆ. ಒಂದು ಸೆಪ್ಲಿಂಗ್ ಲೆಗ್ಗನ್ನು ಹಿಂದೆ ಮುಂದೆ ಚಲಿಸುತ್ತಾ ದೇಹದ ಸ್ಥಿತಿ ಬಾಗಿರುವಂಥ ನೋಡಿಕೊಳ್ಳುವುದು. ಇಲ್ಲಿ ಆಟಗಾರನ ದೃಷ್ಟಿ ಏನಾಗಿರ್ತೈತೆ, ಆಟಗಾರನ ನೋಡುವಂತಹ ರೀತಿಯಲ್ಲಿ ಇರ್ತೈತೆ. ಕೈಕಾಲುಗಳ ಚಲನೆಯಲ್ಲಿ ಇರಬೇಕು. ಸರಪಳಿ ಕೆಳಗಿನಿಂದ ನುಸುಳು, ಸರಪಳಿ ಹಾಕಿದಾಗ ಯಾವ ರೀತಿ ನುಸುಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡಿರಿ. ಈಗ ತಳ್ಳುವಿಕೆಗೆ ಪ್ರತಿತಂತ್ರ. ರಕ್ಷಣಾತ್ಮಕ ಒಂದು ಸ್ಕಲ್ಗಳಲ್ಲಿ ದಾಳಿಗಾರನು ಸಂಪೂರ್ಣವಾಗಿ ತನ್ನ ದೇಹವನ್ನು ಹಿಡಿತದಲ್ಲಿ ಇಟ್ಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ ಇಲ್ಲಿ. ಅಂದರೆ ದಾಳಿಗಾರನನ್ನು ಗೆರೆಯಿಂದ ಹೊರ ಹೋಗುವಂತೆ ನೋಡಿಕೊಳ್ಳುವುದು ಒಂದು ಪ್ರತಿತಂತ್ರ ಆಗಿರ್ತದೆ. ಈಗ ರಕ್ಷಣಾತ್ಮಕ ಸ್ಕಿಲ್ಗಳು. ರಕ್ಷಣಾತ್ಮಕವಾಗಿ ಏನು ಮಾಡ್ತೀವಿ ಅಂದರೆ ಪುಷಿಂಗ್ ಮಾಡ್ತೀವಿ, ತಂತ್ರಗಾರಿಕೆ ಮಾಡ್ತೀವಿ, ಸರಪಳಿ ಹಿಡಿತ ಮಾಡ್ತೀವಿ. ಇವು ಏನು ಮಾಡ್ತೀವಿ ರಕ್ಷಣೆ ಮಾಡ್ಕೊಳ್ಳೋಕೆ ಉಪಯೋಗಿಸ್ತೀವಿ. ಹಾಗಾದರೆ ಪುಷಿಂಗ್ ಅಂದರೆ ಏನಂದರೆ ತಳ್ಳುವುದು ಅಂತ ಅರ್ಥ. ದಾಳಿಗಾರನ ಉದ್ದೇಶಪೂರ್ವಕವಾಗಿ ಅಂಕಣದಿಂದ ಹೊರಗೆ ತಳ್ಳುವುದು ಕಬಡ್ಡಿ ಆಟದ ನಿಯಮಗಳ ವಿರುದ್ಧ ಆಗಿರ್ತೈತೆ. ಆದರೂ ಇದು ಸಾಮಾನ್ಯವಾಗಿ ರಕ್ಷಣಾ ಆಟದ ತಂತ್ರವೇ ಆಗಿದೆ. ಈ ಕೌಶಲ್ಯವನ್ನು ಉಪಯೋಗಿಸುವಾಗ ಈ ಕೆಳಗೆ ಸೂಚಿಸಿದ ಮಾಹಿತಿಯನ್ನು ಪಾಲಿಸಬೇಕು. ದಾಳಿಗಾರರು ಸಂಪೂರ್ಣವಾಗಿ ತಡೆಯಬೇಕು. ದಾಳಿಗಾರನನ್ನು ರಕ್ಷಣಾ ಆಟಗಾರನ ಸಹಾಯದಿಂದ ನೆಲದಿಂದ ಮೇಲೆತ್ತಬೇಕು. ದಾಳಿಗಾರ ಅಂಕಣದಿಂದ ಹೊರ ಹೋಗುವವರೆಗೂ ರಕ್ಷಣಾ ಆಟಗಾರ ತನ್ನ ಅಂಕಣದ ಒಂದು ಸಂಪರ್ಕದಲ್ಲಿಗೆ ಇರಬೇಕು. ತಂತ್ರಗಳು, ಏನು ತಂತ್ರಗಳು? ದಾಳಿಗಾರನ ತಂತ್ರ ಮತ್ತು ಪ್ರತಿ ದಾಳಿಗಾರನ ತಂತ್ರ. ಕಬಡ್ಡಿ ಆಟವು ಶಕ್ತಿ, ಯುಕ್ತಿ ಮತ್ತು ತಂತ್ರಗಳಿಂದ ಕೂಡಿದ ಕ್ರೀಡೆಯಾಗಿದ್ದು ಈ ಒಂದು ತಂತ್ರಗಾರಿಕೆಯಲ್ಲಿ 2 ವಿಧಗಳಿದೆ. ಒಂದು ದಾಳಿಗಾರನ ತಂತ್ರಿ, ಪ್ರತಿ ದಾಳಿ ತಂತ್ರಿ. ಹಾಗಾದರೆ ದಾಳಿಗಾರನ ತಂತ್ರ ಅಂದ್ರೆ ಎದುರಾಳಿಯ ಒಂದು ರಕ್ಷಣೆಯ ಒಂದು ತಂತ್ರವನ್ನು ಏನು ಮಾಡ್ತದೆ, ಊಹೆ ಮಾಡ್ತದೆ. ರಕ್ಷಣೆಯ ಒಂದು ಬಲಹೀನತೆಯನ್ನು ಗುರುತಿಸಿ ಆ ಭಾಗದಲ್ಲಿ ದಾಳಿಯನ್ನು ಹೆಚ್ಚಿಸುವುದು. ದೇಹದ ಭಾರವನ್ನು ಸಮತೋಲನದಲ್ಲಿಟ್ಟುಕೊಂಡು ಮಧ್ಯಗೆರೆಯ ಕಡೆಗೆ ಗಮನವನ್ನು ಕೇಂದ್ರೀಕರಿಸುವುದು. ಈಗ ಪ್ರತಿ ದಾಳಿಗಾರನ ತಂತ್ರ. ದಾಳಿಗಾರನ ಪಾದಚಲನೆಯನ್ನು ಗಮನಿಸುವುದು ಮತ್ತು ಅವನ ದೌರ್ಬಲ್ಯವನ್ನು ಗಮನಿಸಿ ಅದಕ್ಕೆ ಪ್ರತಿತಂತ್ರ ನೋಡ್ಬೇಕು, ನಾವು ರೂಪಿಸ್ಕೊಳ್ಬೇಕು. ರಕ್ಷಣೆಯನ್ನು ದಾಳಿಗಾರನ ಚಾಕಚಕ್ಯತೆಗೆ ತಕ್ಕಂತೆ ಏನು ಮಾಡಬೇಕು, ನಾವು ಉಪಯೋಗಿಸ್ಕೊಳ್ಬೇಕು. ಚೈನ್ ವಿಧಾನದಲ್ಲಿ ರೈಡರ್ ಚಲನೆಗೆ ತಕ್ಕಂತೆ ನೋಡಬೇಕು, ಬದಲಿಸ್ಕೋಬೇಕಾಗುತ್ತೆ. ಸರಪಳಿ ಹಿಡಿತದೊಂದಿಗೆ ದಾಳಿಗಾರನು ಸಂಪೂರ್ಣವಾಗಿ ಹಿಡಿಯಲು ಈ ಒಂದು ಕೌಶಲ್ಯ ನಾವು ಬಳಸ್ತೀವಿ. ದಾಳಿಗಾರ ಗುರಿಯಾಗಿಟ್ಟುಕೊಂಡು ಆಟಗಾರನ ಕಡೆಗೆ ನುಗ್ಗಿದಾಗ ಸರಪಳಿಯಲ್ಲಿ ಎಲ್ಲ ಆಟಗಾರನು ಸಕ್ರಿಯವಾಗಿ ದಾಳಿಗಾರನನ್ನು ಹಿಡಿಯಲು ಏನಾಗ್ತದೆ, ಇದು ಸಹಕಾರಿ ಆಗ್ತದೆ. 2, 3, 2 ಮತ್ತು 3 2 2 1 ಮತ್ತು 2 ಈ ವಿಧಾನದಿಂದ ಎದುರಾಳಿಯು ತಪ್ಪಿಸಿಕೊಂಡು ಮಧ್ಯಗೆರೆ ಮುಟ್ಟುವಂತೆ ಸರಪಳಿ ಹಿಡಿತದೊಂದಿಗೆ ನೋಡಬೇಕು, ತರಬೇಕು. ಇದಕ್ಕೆ ನಾವು ಸರಪಳಿ ಹಿಡಿತ ಅಂತೇಳಿ ಕರಿತೀವಿ. ಕೆಲವು ಪೂರಕ ಆಟಗಳು. ಅನೇಕ ಕೌಶಲ್ಯಗಳನ್ನು ತಂತ್ರ ಮತ್ತು ಪ್ರತಿತಂತ್ರಗಳನ್ನು ರೂಢಿಸಲು ಕೆಲವು ಪೂರಕ ಆಟಗಳನ್ನು ವಿದ್ಯಾರ್ಥಿಗಳಿಗೆ ಮಾಡ್ತೀವಿ, ಅಳವಡಿಸ್ತೀವಿ. ಇವೆಲ್ಲ ಪೂರಕ ಆಟಗಳಾಗಿರ್ತವೆ ಕಬಡ್ಡಿ ಆಟಕ್ಕೆ. ನೋಡಿ ಯಾವ ಪೂರಕ ಆಟಗಳಿದ್ದಾವೆ ಇಲ್ಲಿ. ಸರ್ಕಲ್ ಕಬಡ್ಡಿ ಮಾಡಿಸೋದು ಮತ್ತು ಬ್ಯಾಕ್ವರ್ಡ್ ರನ್ ರಿಲೇ ಕಬಡ್ಡಿ ಆಟ ಆಡಿಸೋದು, ಇವೆಲ್ಲ ಏನು ಅದಕ್ಕೆ ಪೂರಕವಾಗಿ ಅಂದರೆ ಆ ಒಂದು ಸ್ಕಿಲ್ ಇಂಪ್ರೂವ್ ಮಾಡಬೇಕಂತ ಇವನ್ನ ಮಾಡ್ತೀವಿ. ಇಲ್ಲ ನೆನಪಿಡಿ ಕೊಟ್ಟಿದ್ದಾರೆ ಇಂಪಾರ್ಟೆಂಟು. ಹೆರಾಲ್ಡ್ ಬ್ಯೂರೋ ಇವರ ಪ್ರಕಾರ ಹೆರಾಲ್ಡ್ ಬ್ಯಾರೋ ನೋಡಿರಿ, ಹೆರಾಲ್ಡ್ ಬ್ಯಾರೋ ಇವೇನು ಹೇಳ್ತಾರೆ ಅಂದರೆ ಕ್ರೀಡೆ, ವ್ಯಾಯಾಮ, ನೃತ್ಯ ಮೊದಲಾದ ಚಟುವಟಿಕೆಗಳ ಮೂಲಕ ಶಿಕ್ಷಣದ ಗುರಿಯನ್ನು ಮುಟ್ಟುವುದಕ್ಕೆ ನಾವು ಶರೀರ ಶಿಕ್ಷಣ ಅಂತ ಕರಿತೀವಿ. ಕಬಡ್ಡಿ ಆಗಿರ್ಬೋದು, ವ್ಯಾಯಾಮ, ಶಿಸ್ತು, ನೃತ್ಯ ಇವೆಲ್ಲದರ ಮೂಲಕ ಒಟ್ಟಿನಾಗ ಏನು ಮಾಡಬೇಕು, ನಾವು ದೈಹಿಕ ಶಿಕ್ಷಣದ ಗುರಿಯನ್ನು ಮುಟ್ಟಬೇಕು. ಅದಕ್ಕೆ ಶರೀರ ಶಿಕ್ಷಣ ಅಂತೇಳಿ ಇವರು ಏನು ಮಾಡ್ತಾರೆ, ಕರೀತಾರೆ. ಕಬಡ್ಡಿಗೆ ಸಂಬಂಧಪಟ್ಟ ಮಾಹಿತಿ 6ನೇ ಮತ್ತು 7ನೇ ತರಗತಿಯಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಯಾವ ಬುಕ್ಸಲ್ಲಿ ಇಲ್ಲ ಇದು, ಹಾಗಾಗಿ ಇದಿಷ್ಟೇ ನೋಡ್ಕೊಳ್ಳೋಣ. ಮತ್ತು ಆ ಥರ ಬುಕ್ಸಲ್ಲಿರೋದು ಇದಿಷ್ಟು ಓದ್ಕೊಂಡ್ರೆ ಕಬಡ್ಡಿಗೆ ಸಾಕಾಗುತ್ತೆ. ಯಾರೆಲ್ಲ ಈ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.